See, the first days with your baby, so ಅದು ಕ್ವೈಟ್ ಬಿಟ್ ಎಮೋಷನಲ್ ಆಗಿರುತ್ತೆ ನಿಮಗೆ ಮತ್ತು ನಿಮ್ಮ ಪಾರ್ಟ್ನರ್ಗೆ. ಆದಷ್ಟು ಚೆನ್ನಾಗಿ ರೆಸ್ಟ್ ತಗೊಳ್ಳಿ, ತುಂಬ ರೆಸ್ಟ್ ಬೇಕಾಗುತ್ತೆ ಆ ಟೈಮಲ್ಲಿ. ಮತ್ತು ಪಾರ್ಟ್ನರ್ ಹೆಲ್ಪ್ ತಗೊಳ್ಳಿ, ಫ್ಯಾಮಿಲಿ ಹೆಲ್ಪ್ ತಗೊಳ್ಳಿ ಆದಷ್ಟು. ಮತ್ತು ಆದಷ್ಟು ಮಗು ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿ. ಯಾಕೆ ಅಂದರೆ ಆ ಟೈಮಲ್ಲಿ ಎದ್ದು ಒಂದಿಷ್ಟು ದೂರ ನಡೆಯೋದಕ್ಕೂ ತುಂಬ ಕಷ್ಟಪಡ್ತಿರ್ತೀವಿ. ಯಾಕೆಂದರೆ ಎಕ್ಸ್ಪೆಷಲಿ ಸಿಸೇರಿಯನ್ ಆಗ್ಬಿಟ್ರಂತೂ ತುಂಬಾ ರೆಸ್ಟ್ ಬೇಕಾಗುತ್ತೆ. ಮತ್ತು ಫಸ್ಟ್ ಫ್ಯೂ ಡೇಸ್ ತುಂಬಾ ಕಷ್ಟ ಇರುತ್ತೆ. ಯಾಕೆ ಹಾಗಾಗುತ್ತೆ ಅಂತಂದರೆ ಆಲ್ ಆಫ್ ಎ ಸಡನ್ ಹಾರ್ಮೋನಲ್ ಚೇಂಜಸ್ ಡ್ರಾಸ್ಟಿಕ್ ಆಗಿ ಆಗುತ್ತೆ. ಸೊ ಹಾಗಾಗಿ ತುಂಬ ಎಮೋಷ್ನಲ್ ರೋಲರ್ ಕೋಸ್ಟರ್ಗಳಿರುತ್ತೆ. ಮತ್ತು ಫಿಸಿಕಲಿನೂ ತುಂಬ ಸ್ಟ್ರೈನ್ ಆಗಿರುತ್ತೆ ಬರ್ತ್ ಕೊಟ್ಟು. ಸೊ ಹಾಗಾಗಿ ಕೆಲವೊಂದು ಹೆಣ್ಮಕ್ಳು ಬೇಬಿ ಬ್ಲೂಸ್ನ ಅನುಭವಿಸ್ತಾರೆ. ಅಂತಂದರೆ ಇಟ್ಸ್ ಲೈಕ್ ಸಿಮಿಲರ್ ಟು ಲಿಟಲ್ ಬಿಟ್ ಆಫ್ ಕೈಂಡ್ ಆಫ್ ಡಿಪ್ರೆಷನ್. ಇಟ್ ಈಸ್ ನಾಟ್ ಡಿಪ್ರೆಷನ್, ಆದರೆ ಆ ಲೆವೆಲ್ ಆಫ್ ರೋಲರ್ ಕೋಸ್ಟರ್ನ ಅನುಭವಿಸ್ತಾರೆ. ಯಾಕೆಂದರೆ ಫಿಸಿಕಲಿನೂ ಸ್ಟ್ರೈನ್ ಆಗಿರ್ತಾರೆ, ಹಾರ್ಮೋನಲ್ ಚೇಂಜಸ್ ಡ್ರಾಸ್ಟಿಕಲಿ ಆಗ್ತಾ ಇರುತ್ತೆ. ಸೊ ಅದಲ್ದಲೇ ಈಗ ಹೊಸ ಜವಾಬ್ದಾರಿ ತಾಯಿಯಾಗಿ, ಸೊ ಅದೆಲ್ಲವನ್ನ ನಿಭಾಯಿಸೋದಕ್ಕೆ ತಾಯಿಗೆ ಒಂದು ಎಮೋಷನಲ್ ಸ್ಟ್ರೆಂತು ಮತ್ತು ಫಿಸಿಕಲಿ ಆದಷ್ಟು ಅವರ ಜೊತೆಗೆ ಸಪೋರ್ಟಿವ್ ಆಗಿ ಹೆಚ್ಚೆಚ್ಚು, ಎಕ್ಸ್ಪೆಷಲಿ ಹಸ್ಬೆಂಡ್ ಆಗಲಿ ಫ್ಯಾಮಿಲಿಯವರಾಗಲಿ ಜೊತೆಗಿದ್ರೆ ಇಟ್ ವಿಲ್ ಬಿ ಅಷ್ಟೊಂದು ರೋಲರ್ ಕೋಸ್ಟರ್ನ ತಾಯಿ ಅನುಭವಿಸೋರು ಇರೋದು. ಮತ್ತು ಇನ್ನೊಂದೇನೆಂದರೆ ಪೋಸ್ಟ್ ನೇಟಲ್ ಕೇರ್. ಮಗು ಹುಟ್ಟಿದ ಮೇಲೆ ನಾವು ಜಾಸ್ತಿ ಮಗು ಕಡೆ ಗಮನ ಕೊಡೋಕ್ಕೆ ಶುರು ಮಾಡ್ತೀವಿ, ತಾಯಿ ಕಡೆ ಗಮನ ಸ್ವಲ್ಪ ಕಮ್ಮಿ ಆಗ್ತದೆ. ಸೊ ಹಾಗಾಗಿ ಮಗುಗೂ ಅಷ್ಟೇ ಸಪೋರ್ಟ್ ಬೇಕು, ಈ ಎನ್ವಿರಾನ್ಮೆಂಟ್ಗೆ ಅಡ್ಜಸ್ಟ್ ಆಗೋಕ್ಕೆ ತಾಯಿಗೂ ಅಷ್ಟೇ ಸಪೋರ್ಟ್ ಬೇಕು. ಮತ್ತು ಈ ವಿಷಯದ ಬಗ್ಗೆ ಯಾರು ಜಾಸ್ತಿ ಮಾತಾಡಲ್ಲ, ಯಾರು ಹೇಳೂ ಇರೋದಿಲ್ಲ. ಸ್ಟಿಚಸ್, ಎಕ್ಸ್ಪೆಷಲಿ ಸಿಸೇರಿಯನ್ ಆದಂಥ ಟೈಮಲ್ಲಿ ಸ್ಟಿಚಸ್ ಬಗ್ಗೆ ತುಂಬ ಕೇರ್ಫುಲ್ ಆಗಿರಬೇಕು. ಫಸ್ಟ್ ಫ್ಯೂ ಡೇಸಲ್ಲಿ ಸ್ನಾನಕ್ಕೆ ಹೋದಾಗ ನೀಟಾಗಿ ಆ ಜಾಗನ ಕವರ್ ಮಾಡಿಕೊಂಡು ಅದಕ್ಕೆ ನೀರು ಗೀರು ಏನು ಬೀಳದೇ ಇರೋ ಹಾಗೆ ಕೇರ್ಫುಲ್ಲಾಗಿ ಸ್ನಾನ ಮಾಡ್ಕೋಬೇಕು. ಮತ್ತು ಅದು ಪಸ್ ಥರ ಆಗೋದಾಗಲಿ ಅಥವಾ ಅದು ಆ ಜಾಗದಲ್ಲಿ ಗಾಯ ಥರ ಆಗೋದಾಗಲಿ ಎದ್ದು ಕೂರು ಮಾಡುವಾಗ ನಿಧಾನ ಕೇಳೋದು. ಸೊ ಆದಷ್ಟು ಕೇರ್ಫುಲ್ ಆಗಿರಬೇಕು. ನೀವು ಆದಷ್ಟು ಎಷ್ಟು ಜಾಸ್ತಿ ಕೇರ್ ತಗೋತೀರೋ ಅಷ್ಟು ಬೇಗ ಆ ಸ್ಟಿಚಸ್ಸು ರಿಕವರ್ ಆಗಿಬಿಡ್ತೀರ. ಸೊ ಇನ್ನೊಂದೇನಪ್ಪ ಅಂತಂದರೆ ಜಾಸ್ತಿ ನೀರು ಕುಡಿಬೇಕು ಆ ಟೈಮಲ್ಲಿ. ಮೋಸ್ಟ್ ಆಫ್ ದ ಟೈಮ್ ಕೆಲವು ಬಾಣಂತಿ ಮಾಡಿಸ್ಕೊಡೋ ಟೈಮಲ್ಲಿ ದೊಡ್ಡವರೆಲ್ಲ ಹೇಳ್ತಾರೆ ಜಾಸ್ತಿ ನೀರು ಕೊಡಬೇಡಿ, ಆ ಟೈಮಲ್ಲಿ ಇನ್ನು ತುಂಬಾ ನೀರು ಕುಡಿಬೇಕು. ಮತ್ತು ಆದಷ್ಟು ಆ ಸ್ಟಿಚಸ್ ಇರೋವಂಥ ಪ್ಲೇಸಸ್ನ ಆದಷ್ಟು ಡ್ರೈ ಆಗೋದಕ್ಕೆ ಬಿಡಬೇಕು. ಜಾಸ್ತಿ ನೀರು ಆ ಪಾರ್ಟಿಗೆ ನೀರು ಉಪಯೋಗಿಸೋ ಥರ ಏನು ಮಾಡಬಾರ್ದು. ಮತ್ತು ಆಗಾಗ ನಿಧಾನಕ್ಕೆ ರೆಸ್ಟ್ಗಳು ತಗೋತಾ ಇರಬೇಕು. ಮತ್ತು ಇನ್ನೊಂದೇನೆಂದರೆ ಸ್ಟಿಚಸ್ಸು ಯಾವಾಗಲಾದ್ರೂ ನಿಮಗೆ ಅನ್ಕಂಫರ್ಟಬಲ್ ಆಗ್ತಿದೆ, ಇಚ್ಚಿ ಥರ ಆಗ್ತಾ ಇದೆ ಅಥವಾ ಏನೋ ಪಸ್ ಬರೋ ಥರ ಫೀಲ್ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಇಮಿಡಿಯೇಟಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಯಾಕೆಂದರೆ ಏನೋ ಒಂದು ಸ್ಮಾಲ್ ಕಾಂಪ್ಲಿಕೇಶನ್ಸ್ ಇದ್ರೂ ಅವ್ರು ಅಲ್ಲೇ ಕ್ಲಿಯರ್ ಮಾಡ್ತಾರೆ. ಸ್ಟಿಚಸ್ ಬಗ್ಗೆ ತುಂಬಾ ಕೇರ್ಫುಲ್ ಆಗಿರ್ತಾರೆ. ಮತ್ತು ಇನ್ನೊಂದು ಅಂತಂದರೆ ಗೋಯಿಂಗ್ ಟು ಟಾಯ್ಲೆಟ್ ಹೋಗುವಂಥದ್ದು ತುಂಬ ಕಷ್ಟ ಇರುತ್ತೆ ಫಸ್ಟ್ ಇನಿಷಿಯಲ್ ಡೇಸಲ್ಲಿ. ಹೇಗಿರುತ್ತೆ ಅಂದರೆ ಅದೊಂಥರ ಟಾಯ್ಲೆಟ್ಗೆ ಹೋಗ್ಬೇಕಲ್ಲಪ್ಪ ಭಯ ಆಗ್ತಿದೆ ನನಗೆ ಅಂದರೆ ಅಷ್ಟು ಪೇಯ್ನ್ ಇರುತ್ತೆ. ಎಕ್ಸ್ಪೆಷಲಿ ನಾರ್ಮಲ್ ಡೆಲಿವರಿ ಅದರಲ್ಲಿ. ಸಿಸೇರಿಯನ್ನಲ್ಲೂ ಅಷ್ಟೇ ಫಸ್ಟ್ ಫ್ಯೂ ಡೇಸ್ 1 ವೀಕ್ ತನಕನೂ ಸ್ವಲ್ಪ ಕಷ್ಟನೇ ವಾಶ್ರೂಮ್ಗೆಲ್ಲ ಹೋಗೋದು ಮಾಡೋದು ಎಲ್ಲ. ಮೇ ಬಿ ಆಫ್ಟರ್ ಸಮ್ ಡೇಸ್ 2-3 ಡೇಸ್ ಆದಮೇಲೆ 4-5 ಡೇಸ್ ಆದಮೇಲೆ ಸ್ವಲ್ಪ ನಿಧಾನಕ್ಕೆ ಇಟ್ ಟೇಕ್ಸ್ ಟೈಮ್ ಟು ರಿಕವರ್ ಆಲ್ ದೋಸ್ ಥಿಂಗ್ಸ್. ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಾನ್ಸ್ಟಿಪೇಷನ್ ಆಗದೇ ಇರೋ ಹಾಗೆ ನೋಡ್ಕೊಳ್ಳಿ, ಚೆನ್ನಾಗಿ ನೀರು ಕುಡೀರಿ, ಸ್ವಲ್ಪ ಶಲ್ದಿ ಪದಾರ್ಥಗಳು ಬಿಟ್ಬಿಟ್ಟು ಆದಷ್ಟು ತರಕಾರಿ ಇದು ಎಲ್ಲ ತಗೊಳ್ಳಿ. ಮತ್ತು ಇನ್ನೊಂದು ಮೇಜರಾಗಿ ನಮಗೆ ಇದ್ರ ಬಗ್ಗೆ ಯಾರೂ ನಾಲೆಡ್ಜ್ ಕೊಟ್ಟಿರಲ್ಲ, ಬ್ಲೀಡಿಂಗ್. ಹೌದು, ಅದು ಸಹಜ. 9 ತಿಂಗಳಿಂದ ನಮಗೇನು ಬ್ಲೀಡಿಂಗ್ ಆಗಿರಲ್ಲ. ಸೊ ಆ ಬ್ಲೀಡಿಂಗು ಅಟ್ ಎ ಟೈಮ್ ನಮಗೆ ಒಂದೇ ಸಲ ಆಫ್ಟರ್ ಬರ್ತು ಶುರುವಾಗುತ್ತೆ. ಸೊ ನೀವು ತುಂಬ ಕೇರ್ಫುಲ್ ಆಗಿರಬೇಕು ಆ ಟೈಮಲ್ಲಿ. ಯಾಕೆ ಅಂತಂದರೆ ಫಸ್ಟ್ ಫ್ಯೂ ಡೇಸಲ್ಲಿ ಬ್ಲೀಡಿಂಗ್ ಹೋಗೋದು ಸಹಜ. ಬಟ್ ಅದು ಕಂಟಿನ್ಯೂ ಆಗಿ ಸ್ವಲ್ಪ ದಪ್ಪ ಕ್ಲಾಟ್ಸ್ಗಳು ಹೋಗ್ತಾ ಇದೆ ಅಂತ ಗೊತ್ತಾಯಿತು ಅಂತ ಅಂದರೆ ಕಟ್ ಮಾಡಿ. ಸೊ
ಬ್ಲೀಡಿಂಗ್ ಬಗ್ಗೆ ಯಾರು ಜಾಸ್ತಿ ಹೇಳಿರೋದಿಲ್ಲ. ಸೊ ಫಸ್ಟ್ ಫ್ಯೂ ಡೇಸ್ ಅಲ್ಲಿ ಬ್ಲೀಡಿಂಗ್ ಆಗುತ್ತೆ, ಯಾಕಂದ್ರೆ 9 months ಇಂದ ಅದು ಸ್ಟಾಪ್ ಆಗಿರೋದ್ರಿಂದ ಬಿಕಾಸ್ ಆಫ್ ಬೇಬಿ. ಸೊ ಆಟೋಮೆಟಿಕಲಿ ಬ್ಲೀಡಿಂಗ್ ಹೋಗಕ್ಕೆ ಶುರು ಆಗುತ್ತೆ, ಅದು ಒಳ್ಳೇದು. ಬಟ್ ಟು ಆನ್ ಎಕ್ಸ್ಟೆಂಟ್ ಅದು ಹೋಗ್ತಾ ಹೋಗ್ತಾ ಕಮ್ಮಿ ಆಗ್ತಾ ಬರುತ್ತೆ, ಆಮೇಲೆ ಸ್ಟಾಪ್ ಆಗುತ್ತೆ. ಬಟ್ ಆಫ್ಟರ್ ದೆನ್ ಆಲ್ಸೋ ಯು ಸ್ಟಾರ್ಟೆಡ್ ಫೀಲಿಂಗ್ ಹೆವಿ ಬ್ಲೀಡಿಂಗ್ ಇತ್ತು ಅಥವಾ ಕ್ಲಾಟ್ಸ್ ಥರ ಹೋಗೋಕ್ಕೆ ಸ್ಟಾರ್ಟ್ ಆಗ್ತಿದೆ ಅಂದರೆ ಯು ಶುಡ್ ಬಿ ವೆರಿ ಕೇರ್ಫುಲ್. ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಏನಾದರೂ ಒಂಚೂರು ಕಾಂಪ್ಲಿಕೇಶನ್ಸ್ ಇದ್ದರೆ ಸ್ಕ್ಯಾನಿಂಗ್ ಮಾಡಿ ಅದನ್ನು ಕ್ಲಿಯರ್ ಮಾಡ್ತಾರೆ, ಮತ್ತು ಬ್ಲೀಡಿಂಗ್ನ ಸ್ಟಾಪ್ ಮಾಡ್ತಾರೆ. ಇಲ್ಲಾಂದರೆ ಅನಿಮಿಕ್ ಆಗ್ತೀವಿ, ಮತ್ತು ಮಗು ಬಗ್ಗೆನೂ ಕೇರ್ ತಗೋಬೇಕಾಗಿರುತ್ತೆ ಆ ಟೈಮಲ್ಲಿ. ಸೊ ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಯಾರು ನಿಮಗೆ ಮುಂಚೆನೂ ಹೇಳಿರೋದಿಲ್ಲ. ಅಷ್ಟು ನಮಗೆ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಇವೆಲ್ಲ ಗೊತ್ತೇ ಇರೋದಿಲ್ಲ. ಸೊ ಆವಾಗ ನಾವು ಆಲ್ರೆಡಿ ಎಮೋಷ್ನಲಿ ವೀಕ್ ಆಗಿರ್ತೀವಿ, ಮತ್ತು ಫಿಸಿಕಲಿ ವೀಕ್ ಆಗಿರ್ತೀವಿ, ಮತ್ತು ಈ ಥರ ಕಾಂಪ್ಲಿಕೇಶನ್ಸ್ ಆದಾಗ ಇನ್ನೂ ಕಷ್ಟ ಆಗುತ್ತೆ, ಮತ್ತು ಜಾಸ್ತಿ ಡಿಪ್ರೆಷನ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಒಳ್ಳೆ ಪಾಸಿಟಿವ್ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಆದಷ್ಟು ಮಗು ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ, ಮತ್ತು ಫ್ಯಾಮಿಲಿ ಸಪೋರ್ಟ್ ಆದಷ್ಟು ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.